ಇದು ರಾಜ್ಯ ರಾಜಕಾರಣದ ಮಹಾ ಸುನಾಮಿ. ಇದು ನಿಜವಾಯ್ತು ರಿಪಬ್ಲಿಕನದ ವರದಿ. ಬಿಜೆಪಿಗೆ ಹಿಂದೆ ಜಗದೀಶ್ ಶೆಟ್ಟರ್ ಸೇರ್ಪಡೆ ಆಗ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕಾಂಗ್ರೆಸ್ಗೆ ಶೆಟ್ಟರ್ ರಾಜೀನಾಮೆಯನ್ನ ಕೊಡ್ತಾರೆ. ಫ್ಯಾಕ್ಸ್ ಮೂಲಕ ಶೆಟ್ಟರ್ ರಾಜೀನಾಮೆಯನ್ನ ಕೊಡ್ತಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಕೊಟ್ಟು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಇವರ ಜೊತೆಗೂ ಕೂಡ ಇವರೊಬ್ಬರೇ ಬರಲ್ಲ, ಬಂದ್ರೆ ಇವ್ರ ಜೊತೆ ಕಾರ್ಯಕರ್ತರು ಕೂಡ ಬರ್ತಾರೆ. ಅದು ಬಹಳ ಇಂಪಾರ್ಟೆಂಟ್. ಓಟ್ ಯಾವತ್ತಿದ್ರು ಕಾರ್ಯಕರ್ತರ ಮುಖಾಂತರ ಇರುವಂತದ್ದು. ಅಷ್ಟೇ ಶ್ರಮವನ್ನು ವಹಿಸ್ತಾರೆ. ಜಗದೀಶ್ ಶೆಟ್ಟರ್ ಜೊತೆ ಇವರ ಕಾರ್ಯಕರ್ತರು ಕೂಡ ಬರ್ತಾರೆ. ಜೊತೆಗೆ ಬಿಜೆಪಿಗೆ ಹಿಂದೆ ಸೇರ್ಪಡೆಯಾಗಲಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ನಿಮ್ಮ ರಿಪಬ್ಲಿಕನ್ ಯಾವ ಸುದ್ದಿಯನ್ನ ಬ್ರೇಕ್ ಮಾಡ್ತೋ ಜಗದೀಶ್ ಶೆಟ್ಟರ್ ಕುರಿತಂತೆ, ಆ ಸುದ್ದಿ 100% ನಿಜವಾಗಿರುವಂತದ್ದು. ಸೊ ಬಿಜೆಪಿಗೆ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಸೇರ್ಪಡೆ ಆಗಲಿದ್ದಾರೆ. ಯಾವುದೇ ಕ್ಷಣದಲ್ಲಿ ಮುಖಾಂತರ ಕೂಡ ಕಾಂಗ್ರೆಸ್ಗೆ ಶೆಟ್ಟರ್ ರಾಜೀನಾಮೆಯನ್ನು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಮುಖವಾಲಿಯಾಗಿ ಕೊಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಬಿಜೆಪಿಯಿಂದ ಅಸಮಾಧಾನಗೊಂಡಂತ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋಗ್ಬೇಕಾದ್ರೆ ಮುಖಂಡರು ಯಾವ ರೀತಿಯಾಗಿ ಸೇರ್ಪಡೆ ಆದ್ರು, ಅದೇ ತರ ಫ್ಯಾಕ್ಸ್ ಮೂಲಕ ಈಗ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಈಗ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇರುವಂತದ್ದು. ದೆಹಲಿ ಮಟ್ಟದಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ಇದೇ ಸುದ್ದಿ. ಹಾಗೆ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಜಗದೀಶ್ ಶೆಟ್ಟರ್ ಇನ್ ಕೇಸ್ ವಾಪಸ್ ಈಗ ಬಿಜೆಪಿಗೆ ಬರುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮನವೊಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ಜೆ.ಪಿ. ನಡ್ಡಾ ಜೊತೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಜೊತೆ ಯಾವ ರೀತಿಯಾಗಿ ಚರ್ಚೆ ಆಗಿದೆ, ಅಮಿತ್ ಶಾ ಜೊತೆ ಕೂಡ ಯಾವ ರೀತಿಯಾಗಿ ಚರ್ಚೆ ಆಗಿದೆ, ಎಲ್ಲವನ್ನು ಕೂಡ ಇನ್ಸೈಡ್ ಮಾಹಿತಿಯನ್ನ ನೀಡ್ತಾ ಇರುವಂತದ್ದು ನಿಮ್ಮ ಏಕೈಕ ಕನ್ನಡದ ಚಾನಲ್ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿದ ತಕ್ಷಣ ಅದು 100% ಆಗಿರುತ್ತೆ. ಅದಕ್ಕೆ ಬೇರೆ ಬೇರೆ ಚಾನಲ್ನವರು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಯಾವಾಗ ರಿಪಬ್ಲಿಕ್ ಕನ್ನಡ ಜಗದೀಶ್ ಶೆಟ್ಟರ್ ಕುರಿತಂತೆ ಸುದ್ದಿ ಬ್ರೇಕ್ ಮಾಡ್ತೋ, ಆ ಸುದ್ದಿ ಕೂಡ ನಿಖರವಾಗಿರುವಂತದ್ದು, ಈಗ ಸ್ಪಷ್ಟವಾಗಿರುವಂತದ್ದು. ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇವರ ಜೊತೆಗೆ ಭಾನುವಾರ ಲಕ್ಷ್ಮಣ್ ಸವದಿ ಕೂಡ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇರುವಂತದ್ದು. ಅದು ಕೂಡ ಕರ್ನಾಟಕದ ಕೇಂದ್ರ ಬಿಜೆಪಿ ಕಚೇರಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ನಾಳೆ ಎನ್ನುವಂತ ಒಂದಿಷ್ಟು ಊಹಾಪೋಹ ಇದೆ. ಆದ್ರೆ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಿರುವಂತದ್ದು ಇವತ್ತೇ. ಹಿಂದೆ ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇರುವಂತದ್ದು. ಇವರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಯಾಕಂತ ಹೇಳಿದ್ರೆ ಇವರಿಗೆ ಯಾವ ರೀತಿಯಾಗಿ ಬಿಜೆಪಿಯಿಂದ ಇವರಿಗೆ ಯಾವ ರೀತಿಯಾಗಿ ಬಳಸ್ಕೊಂಡ್ರು, ಅಸಮಾಧಾನ ವ್ಯಕ್ತವಾಯಿತು, ಅವೆಲ್ಲವನ್ನು ಕೂಡ ಮನಗಂಡೀಗ ಮತ್ತು ವಾಪಸ್ ಈಗ ಬಿಜೆಪಿ ಬರ್ತಾ ಇರುವಂತದ್ದು. ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯ ಕೇಂದ್ರ ಕಚೇರಿಗೆ ಹೋಗ್ತಾ ಇರುವಂತದ್ದು, ಇಲ್ಲೇ ಚರ್ಚೆ ನಡೆಸ್ತಾ ಇರುವಂತದ್ದು. ಜೊತೆಗೆ ಬಿ.ಎಸ್. ಯಡಿಯೂರಪ್ಪನವರು ಕೂಡ ಇದ್ದಾರೆ. ಅವರ ಹಿಂದ್ಗಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಇದ್ರು. ಬಿ.ವೈ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಪಟ್ಟ ಬಂದ ನಂತರ ಅವರೊಂದು ಮಾತನ್ನ ಹೇಳ್ತಾ ಇದ್ರು, ನಾವೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈಗ ಸದ್ಯ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ? ಜಗದೀಶ್ ಶೆಟ್ಟರ್ ಇವತ್ತೇ ಸೇರ್ತಾರಾ? ಮತ್ತೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ದೆಹಲಿ ಮಟ್ಟದಲ್ಲಿ? ನಿಕೇಶ್, ಮಹತ್ವದ ಬೆಳವಣಿಗೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಜಾಯಿನ್ ಆಗುವ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಕೂಡ ಮಾತುಕತೆ ನಡೆದಿರುವಂಥದ್ದು. ದೆಹಲಿ ಹೆಡ್ ಕ್ವಾರ್ಟರ್ ಅಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿರುವಂಥದ್ದು. ಅದು ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಕೂಡ ಚರ್ಚೆ ಆಗಿರುವಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಅಂದ್ರೆ ಮರಳಿ ಜಾಯಿನ್ ಆಗ್ತಾ ಇರುವಂಥದ್ದು, ಗರ್ ವಾಪಸಿ ಆಗಿರುವಂಥದ್ದು. ಸಾಕಷ್ಟು ಕುತೂಹಲ ಇತ್ತು. ಜಗದೀಶ್ ಶೆಟ್ಟರ್ ಅವರು ಕಳೆದ 15 ದಿವಸದಿಂದ ಬಿಜೆಪಿಗೆ ಸೇರ್ತಾರೆ ಅನ್ನೋ ಸಂಬಂಧಪಟ್ಟ ಚರ್ಚೆ ಇತ್ತು. ಆದರೆ ಜಗದೀಶ್ ಶೆಟ್ಟರ್ ಅವರು ಅಂದ್ರೆ ನೇರವಾಗಿ ಎಲ್ಲೂ ಕೂಡ ಹೇಳಿರಲಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಈ ಬಗ್ಗೆ ಸುಳಿವನ್ನು ಬಿಟ್ಕೊಟ್ಟಿದ್ರು. ಅಂತಿಮವಾಗಿ ಹೈಕಮಾಂಡ್ ನಾಯಕರ ಎಂಟ್ರಿಯ ನಂತರ ಇಂದು ದೆಹಲಿಗೆ ತೆರಳಿದಂತ ಜಗದೀಶ್ ಶೆಟ್ಟರ್ ಅವರು ಅಮಿತ್ ಶಾ ಅವ್ರ ಜೊತೆ ಒಂದಷ್ಟು ಮಾತುಕತೆ ನಡೆಸಿದ್ರು. ಅಂದ್ರೆ ಈ ಹಿಂದೆ ಆದಂತ ಒಂದಷ್ಟು ತಪ್ಪುಗಳೇನಿದೆ, ಅಂದ್ರೆ ಬಿಜೆಪಿ ಹೈಕಮಾಂಡ್ ನಡೆಯಿಂದ ಅಸಮಾಧಾನಗೊಂಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಮಾಲೋಚನೆ ಆಯಿತು. ಹೈಕಮಾಂಡ್ ನಾಯಕರು ಒಂದಷ್ಟು ಆಫರ್ಗಳನ್ನ, ಒಂದಷ್ಟು ಮುಂದೆ ಯಾವ ರೀತಿ ಜಗದೀಶ್ ಶೆಟ್ಟರ್ ಸ್ಥಾನಮಾನ ಕೊಡುವ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಅಮಿತ್ ಶಾ ಅವರು ಭರವಸೆಯನ್ನು ಕೊಟ್ಟರು. ಅದಾದ ಬಳಿಕ ಇನ್ನು ಕೆಲವೇ ಹೊತ್ತಿನಲ್ಲಿ ಬಿಜೆಪಿ ಹೈಕಮಾಂಡ್ ಸಮ್ಮುಖದಲ್ಲೇ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಕಾಂಗ್ರೆಸ್ ತೊರೆದು ಮರಳಿ ಜಾಯಿನ್ ಆಗಲಿದ್ದಾರೆ. ಇನ್ನು ಇದಾದ ಬಳಿಕ ಜಗದೀಶ್ ಶೆಟ್ಟರ್ ಅವರು ಪತ್ರಿಕಾಗೋಷ್ಠಿ ನಡೆಸುವಂತ ಸಾಧ್ಯತೆ ಇರುವಂತದ್ದು. ಇದಕ್ಕೆ ಪೂರಕವಾಗಿ ಯಡಿಯೂರಪ್ಪ ಅವರು ಕೂಡ